ಕಳೆದ ಸಲದಂತೆ ಈ ಸಲ ಕೂಡ ಕೋರ್ಟ್ ಹಾಲ್ನಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲ. ತುಂಬಿ ತುಳುಕ್ತಾ ಇದೆ ಕೋರ್ಟ್ ಹಾಲ್. ಜಸ್ಟಿಸ್ ನಾಗಪ್ರಸನ್ನರ್ ಇನ್ನೂ ಪೀಠಕ್ಕೆ ಬಂದಿಲ್ಲ. ಹತ್ತು ದಿನಗಳ ಹಿಂದೆ ಈ ಅರ್ಜಿ ಇತ್ಯರ್ಥ ಆಗುವ ತನಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರುದಾರರು ಸಲ್ಲಿಸಿರುವ PCR ಏನಿದೆ ಅದರ ಜಡ್ಜ್ಮೆಂಟ್ ಬರೋದು ಬೇಡ ಅಂತ ಹೇಳಿದ್ರು. CM ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕಾತರದಿಂದ ಇದ್ದಾರೆ. ಏನೂ ಆಗುವುದಿಲ್ಲ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವ್ರದ್ದೇನಾದ್ರು ಸಿಗ್ನೇಚರ್ ಆಗಿದ್ರು, ಅವ್ರದ್ದೇನಾದ್ರು ಮಾಡಿದರೆ, ತಪ್ಪು ಮಾಡಿದರೆ ಪರವಾಗಿಲ್ಲ. ಜಮೀನು ಕಳ್ಕೊಂಡವರು ಅರ್ಜಿ ಕೊಟ್ಟವ್ರೆ, ಅರ್ಜಿ ಕಟ್ಕೊಂಡವ್ರೆ BJPಯವರು ಸೈಟ್ ಕೊಟ್ಟವ್ರೆ. ಇಷ್ಟು ಬಿಟ್ಟರೆ ಇನ್ನೇನಿದೆ? ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಆರ್ಗ್ಯುಮೆಂಟ್ ಇದೆ ನೋಡೋಣ. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಆರ್ಗ್ಯುಮೆಂಟ್ ಇದೆ ನೋಡೋಣ. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಆರ್ಗ್ಯುಮೆಂಟ್ ಇದೆ ನೋಡೋಣ. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಆರ್ಗ್ಯುಮೆಂಟ್ ಇದೆ ನೋಡೋಣ. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಸರ್. ಆರ್ಗ್ಯುಮೆಂಟ್ ಇದೆ ನೋಡೋಣ. ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡ್ತೇವೆ. ಅದನ್ನಾದ್ಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ, ಲೀಗಲ್ ಟೀಮು, ಅವರೆಲ್ಲ ಡಿಸಿಷನ್ ತಗೊಳ್ತಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡ್ತೇವೆ. ಅದನ್ನಾದ್ಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಿಟ್ ಅರ್ಜಿ ವಿಚಾರಣೆ ಆರಂಭಗೊಂಡಿದೆ. ಅಭಿಷೇಕ್ ಮನು ಸಿಂಘ್ವಿ ವಾದ ಆರಂಭಿಸಿದ್ದಾರೆ. ದೂರುದಾರರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಅದರ ಪ್ರತಿ ನನಗೆ ನಿನ್ನೆ ರಾತ್ರಿ ಸಿಕ್ಕಿದೆ. ಹೆಚ್ಚುವರಿ ವಾದ ಮಂಡನೆಗೆ ಅವಕಾಶ ಕೊಡಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಕೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅಲ್ಲ, ಮೊನ್ನೆ ರಾತ್ರಿನೇ ಕೊಟ್ಟಿದ್ದೀವಿ ಅಂತ ದೂರುದಾರರ ಪರ ವಕೀಲರ ಸ್ಪಷ್ಟೀಕರಣ.
ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪರವಾಗಿ ಅವರ ಜೂನಿಯರ್ ಬಂದಿದ್ದಾರೆ. ರಿಟರ್ನ್ ಸಬ್ಮಿಷನ್ ಮಾಡುವಂಥದ್ದು ಏನೂ ಇಲ್ಲ. ಕಾನೂನಿನ ಪ್ರಶ್ನೆಗಳು ಬಂದಾಗ ನ್ಯಾಯಾಲಯವನ್ನು ನಾವು ಅಸಿಸ್ಟ್ ಮಾಡ್ತೀವಿ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.